ನಾನು ಮೋಹನ್. ತುಂಬ ದಿನ ಆಯಿತು ವೀಡಿಯೋ ಹಾಕಿರಲಿಲ್ಲ. ತುಂಬ ದಿನವೇ ಅಲ್ಲ, ಸುಮಾರು ತಿಂಗಳುಗಳೇ ಆಯಿತು ವೀಡಿಯೋ ಹಾಕಿರಲಿಲ್ಲ. ಆ ಸೈಕ್ಲಿಂಗ್ ಮಾಡಿರೋಂಥ ವೀಡಿಯೋಸ್ನೇ ಅಪ್ಡೇಟ್ ಮಾಡ್ತಾ ಹೋಗ್ತಿದ್ದೆ 10 ದಿನ 15 ದಿನಕ್ಕೊಂದು. ಇವತ್ತು ಬಂದುಬಿಟ್ಟು ದ ಲೆಜೆಂಡ್ ರಿಟರ್ನ್ಸ್ ಟಾಟಾ ಸಿಯರಾ ಕಾರೊಂದಿಗೆ ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ದ ಲೆಜೆಂಡ್ ರಿಟರ್ನ್ಸ್ ಟಾಟಾ ಸಿಯರಾ ಇದು ಲಾಂಚ್ ಆಗಿಬಿಟ್ಟು ಎಲ್ಲರೂ ನೋಡಲಿಕ್ಕೆ ತುಂಬ ದಿನ ಆಯಿತು. ಎಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದೆ ಅಂದರೆ ಸೊಸೈಟಿಯಲ್ಲಿ ನಿಜವಾಗ್ಲೂ ಶೋರೂಮ್ಗಳಿಗೆ ಕಾರ್ ಬಂದ ತಕ್ಷಣ ಫುಲ್ ಆಗಿಬಿಟ್ಟಿದೆ ಶೋರೂಮ್. ಜನ ಸುಮ್ಮನೆ ಸಂತೆ ಮುಸುರ್ಕೊಂಡ್ಬಿಟ್ಟಿದ್ರು, ಅಷ್ಟೊಂದು ಜನ ಅನ್ನೋದು ಇದ್ದರು. ಅದಕ್ಕೆ ನಾನು ಬಂದುಬಿಟ್ಟು ಇವತ್ತು ಬೇಗ ಬಂದುಬಿಟ್ಟು ಬೆಳಿಗ್ಗೆ ಇನ್ನೂ ಯಾರು ಬರದೇ ಇರೋವಾಗಲೇ ವಿಡಿಯೋ ಮಾಡಲಿಕ್ಕೆ ಅಂತ ಬಂದು ಮಾಡ್ತಾಯಿದ್ದೀನಿ. ಇದು ಟಾಟಾ ಸಿಯರಾ ಅನ್ನೋದು 25 ನವಂಬರ್ 2025 ಅಂದರೆ ಹೋದ ತಿಂಗಳು ಲಾಂಚ್ ಅನ್ನೋದು ಆಯಿತು. ಬಟ್ ಕಾರ್ ಎಲ್ಲೂ ಸಿಗಲೇ ಇಲ್ಲ. ಆ ಕಾರ್ ಬಂದಿದ್ದು ಯಾವಾಗಂದರೆ ಡಿಸೆಂಬರ್ 20 ಇತ್ತು. ಅದು ಕೆಲವು ಶೋರೂಮ್ಗಳಿಗೆ ಮಾತ್ರ, ಎಲ್ಲ ಶೋರೂಮ್ಗಳಿಗೆ ಬಂದೇ ಇರಲಿಲ್ಲ. ಸೊ ಅದರಿಂದ ಜನ ತುಂಬ ಬುಕ್ಕಿಂಗ್ಸೇ ಆಗೋಗ್ಬಿಟ್ಟಿದ್ದು, ನೂರಾರು ಬುಕ್ಕಿಂಗ್ಸ್ ಆಗೋಗ್ಬಿಟ್ಟಿದ್ದಾವೆ ಕಾರ್ ಬರೋಕ್ಕೂ ಮುಂಚೆ. ಅಷ್ಟೊಂದು ಕ್ರೇಜ್ ಇರೋವಂಥ ಕಾರ್ ಇದು ಸಿಯರಾ ಕಾರ್ ಅನ್ನೋದು. ಸೊ ಅದ್ರ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ಈ ಕಾರ್ ನೋಡಬೇಕು ಈಗಲೂ ಅಂತ ಅನಿಸಿದ್ರೆ ನಿಮಗೆ ಬೆಂಗಳೂರಲ್ಲಿ ಬೆಲ್ಲದ್ ಟಾಟಾ ಶೋರೂಮ್ಸ್ ಇದೆ, ಸರ್ಜಾಪುರ ಮತ್ತು ಬೊಮ್ಮಸಂದ್ರದಲ್ಲಿ, ಅಲ್ಲಿ ಅವೈಲೇಬಲ್ ಅನ್ನೋದಿದೆ. ಸೊ ನಮ್ಮ ಹತ್ರ ಈಗ ಒಂದು ಟಾಟಾ ಸಿಯರಾ ಕಾರ್ ಇದೆ, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಫಸ್ಟ್ ನಾವು ಟಾಟಾ ಸಿಯರಾದ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಟಾಟಾ ಸಿಯರ್ ಅಂದರೆ ಟಾಟಾ ಕಂಪ್ನಿ ಸ್ಟಾರ್ಟ್ ಆದಮೇಲೆ ಫಸ್ಟು ಒಂದು MUV ವೆಹಿಕಲ್ ಬಿಡುತ್ತೆ, ಟಾಟಾ ಮೊಬೈಲ್ ಅಂತ. ಅದು ಆದಮೇಲೆ ಬಂದಿರೋಂಥ ಫಸ್ಟ್ ಕಾರೇ ಟಾಟಾ ಸಿಯರಾ. ಸೊ ಅದಕ್ಕೆ ಅಷ್ಟೊಂದು ಗತ್ತು, ಅಷ್ಟೊಂದು ವ್ಯಾಲ್ಯೂ ಅನ್ನೋದಿದೆ. ಒಂದು ಹಿಟ್ ಅನ್ನೋದು ಹೊಡಿತಾ ಹೋಯ್ತು ಆಗ. ಅದು ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಂತಹ ಒಂದು ಕಾರ್ ಅದು. ಅಂದರೆ ಒಂದು ಕ್ರೇಜ್ ಇತ್ತು ಅದಕ್ಕೆ, ಯೂತಲ್ಲಿರ್ಬೋದು ಎಲ್ಲದರಲ್ಲೂ. ಅದು ಬಂದರೆ ಒಂದು ಅಂಬಾಸಿಡರ್ ಥರ ಆ ಥರ ಇತ್ತು ಆ ಒಂದು ಇದರಲ್ಲಿ. ಬಟ್ ಕ್ರಮೇಣ ಏನಾಗ್ತಾ ಹೋಯ್ತಂದರೆ ಪ್ರಪಂಚ ಚೇಂಜ್ ಆಗ್ತಾ, ಮೈಂಡ್ಸೆಟ್ ಚೇಂಜ್ ಆಗ್ತಾ ಕಸ್ಟಮರ್ಸ್ದು ಒಂದು ಮಲ್ಟಿ ಯುಟಿಲಿಟಿ ಕಾರ್ಗೆ ಯೂಸ್ ಮಾಡಲಿಕ್ಕೆ ಅಂತ ಬಂತು. ಮತ್ತು ಕ್ರಮೇಣ ಎಲ್ಲ ಅಪ್ಡೇಟ್ ಆಗ್ತಾ ಒಳ್ಳೊಳ್ಳೆ ಕಾರ್ಗಳು ಬರ್ತಾ ಹೋದ ತಕ್ಷಣ ಇದು ಅನ್ನೋದು ಡೌನ್ ಆಗ್ತಾ ಇತ್ತು. ಸೊ ಆ ಡೌನ್ ಆಗ್ತಾ ಏನಾಯ್ತು ಅಂದರೆ ಇದನ್ನು ಡಿಸ್ಕಂಟಿನ್ಯೂ ಅನ್ನೋದು ಮಾಡಲಿಕ್ಕೆ ಅವರು ಮುಂದಾದರು, ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ. ಸೊ ಬಟ್ ಜನಗಳು ಎಲ್ಲ ಕಡೆ ಮಾತಾಡ್ತಾ ಇದ್ರು, ಸಿಯರಾ ಕಾರ್ ಒಂದಿತ್ತಪ್ಪ, ಟಾಟಾ ಸುಮೋ ಒಂದಿತ್ತು, ಕೆಲವು ಅಂಬಾಸಿಡರು, ಈ ಥರದ ಕೆಲವು ಕಾರುಗಳ ಅಂಬಾಸಿಡರ್ಗೆ ನಾನು ಹೋಲಿಕೆ ಮಾಡ್ತಾ ಇಲ್ಲ. ಬಟ್ ಅದೇ ರೀತಿ ಒಂದು ಇದಕ್ಕೂ ಒಂದು ವ್ಯಾಲ್ಯೂ ಅನ್ನೋದಿತ್ತು. ಸೊ ಅಂಥ ಕಾರುಗಳು ಇದ್ದವಪ್ಪ ಅಂತ ಜನಗಳು ಮಾತಾಡ್ತಾ ಇದ್ರು. ಅದೇ ಬಗ್ಗೆ ಟಾಟಾ ಸಿಯರಾ ಬಗ್ಗೆ ಕೂಡ ತುಂಬ ಮಾತಾಡ್ಕೊತಾ ಇದ್ರು. ಟಾಟಾ ಸಿಯರಾ ಇತ್ತಪ್ಪ, ಒಳ್ಳೆ ಸಾಕಾತಿತ್ತು ಆ ಥರದಂತ. ಅದನ್ನು ಒಂದು ಕಲೆಕ್ಷನ್ಸ್ ಥರ ಮಾಡಿಟ್ಕೊಳೋದು ಎಲ್ಲ ನೋಡಿದ್ರು. ಇದೆಲ್ಲ ಗಮನಿಸಿದ ಟಾಟಾ ಏನು ಮಾಡ್ತಂದ್ರೆ, ಯಾಕೆ ಕಸ್ಟಮರ್ ನೀಡ್ಸ್ಗೆ ನಾವು ಮತ್ತೆ ಬಿಡಬಾರ್ದು. ಸೊ ಇವಾಗಿನ ಎಲ್ಲ ಒಂದು ರಿಕ್ವೈರ್ಮೆಂಟ್ಸ್, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸು, ಆ ಒಂದು ಮನಸ್ಥಿತಿಗೆ ತಕ್ಕಂತೆ ಅದನ್ನು ಒಂದು ನಾವು ಮಾಡಿಫಿಕೇಷನ್ ಮಾಡಿಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಟಾಟಾ ಅನ್ನೋದು ಮುಂದಾಗ್ಬಿಟ್ಟು ಅದನ್ನು ಎಷ್ಟೋ ವರ್ಷಗಳಿಂದ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ, ಅದ್ರ ಬಗ್ಗೆ ಎಲ್ಲ ಮಾಡಿಫೈ ಮಾಡ್ತಾ The mind to the art of dreaming what owning a car could mean. Bold, unforgettable. Sierra, it was extraordinary. Now the legend returns. ಫೈನಲ್ ಆಗಿ ಅದು ಬಂದುಬಿಟ್ಟು ಲಾಂಚ್ ಮಾಡಿದ್ರು 25 ನವಂಬರ್ ಅಂದರೆ ಹೋದ ತಿಂಗಳಲ್ಲಿ ಅದನ್ನು ಲಾಂಚ್ ಅನ್ನೋದು ಮಾಡ್ತು. ಆದರೂ ಕಸ್ಟಮರ್ಗೆ ಅದ್ರ ಬಗ್ಗೆ ವೆಯ್ಟ್ ಮಾಡಿ ಕೊನೆಗೆ ಕಾರ್ ಅನ್ನೋದು ಬಂದಿದೆ. ಸೊ ಇದು ಅದ್ರ ಬಗ್ಗೆ ಚಿಕ್ಕದಾಗಿರುವಂಥ ಒಂದು ಹಿನ್ನೆಲೆ. ನಾವೀಗ ಕಾರ್ ನೋಡ್ತಾ ಹೋಗೋಣ, ಅದ್ರ ಫೀಚರ್ಸು ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟಾಗಿ ನಾವು ವೆಹಿಕಲ್ ಡೈಮೆನ್ಷನ್ಸ್ ನೋಡೋದಾದರೆ 4340 ಮಿಲಿಮೀಟರ್ ಲೆಂತ್ ಇರುತ್ತೆ, 1841 ಮಿಲಿಮೀಟರ್ ವಿಡ್ತ್ ಇರುತ್ತೆ, 1715 ಮಿಲಿಮೀಟರ್ ಹೈಟ್ ಇರುತ್ತೆ. ಇನ್ನು ವೀಲ್ ಬೇಸ್ಗೆ ಬಂದರೆ 2730 ಮಿಲಿಮೀಟರ್ ಇಸ್ ದ ವೀಲ್ ಬೇಸ್. ಸೊ ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 50 ಲೀಟರ್ ಇರುತ್ತೆ.
ನಾವು ಸಸ್ಪೆನ್ಷನ್ಸ್ ನೋಡೋದಾದರೆ ಫ್ರಂಟ್ ಇಂಡಿಪೆಂಡೆಂಟ್ ಲೋಯರ್ ವಿಶ್ ಬೋನ್ ಮ್ಯಾಕ್ ಪರ್ಸನ್ ಸ್ಟ್ರಟ್ ವಿತ್ ಕಾಯಿಲ್ ಸ್ಪ್ರಿಂಗ್ ಇರುತ್ತೆ. ಇದು ಸ್ಮಾರ್ಟು, ಪ್ಯೂರು ಮತ್ತು ಅಡ್ವೆಂಚರ್ಗೆ. ಸೆಮಿ ಇಂಡಿಪೆಂಡೆಂಟ್ ಟ್ವಿಸ್ಟ್ ಬಿಮ್ ವಿತ್ ಕಾಯಿಲ್ ಸ್ಪ್ರಿಂಗ್ ಆ್ಯಂಡ್ ಶಾಕ್ ಅಬ್ಸಾರ್ಬರ್ ಅನ್ನೋದು ರೇರಲ್ಲಿ ಬರುತ್ತೆ. ಇದೇ 3 ವೇರಿಯಂಟ್ಗೆ. ಇನ್ನು ನಾವು ಅಡ್ವೆಂಚರ್ ಪ್ಲಸ್ಸು, ಅಕಾಂಪ್ಲಿಷ್ಡ್ ಪ್ಲಸ್ಗೆ ಹೋದರೆ ಫ್ರಂಟ್ ಬಂದುಬಿಟ್ಟು ಇಂಡಿಪೆಂಡೆಂಟ್ ಲೋವರ್ ವಿಶ್ ಬೋನ್ ಮ್ಯಾಕ್ ಪರ್ಸನ್ ಸ್ಟ್ರಟ್ ವಿತ್ ಕಾಯಿಲ್ ಸ್ಪ್ರಿಂಗ್ ಆ್ಯಂಡ್ FDD ಬರುತ್ತೆ. FDD ಅನ್ನೋದು ಆ್ಯಡ್ ಆಗುತ್ತೆ. ಇನ್ ರೇರಲ್ಲಿ ಆಲ್ಸೋ ಸೆಮಿ ಇಂಡಿಪೆಂಡೆಂಟ್ ಟ್ವಿಸ್ಟ್ ಬಿಮ್ ವಿತ್ ಕಾಯಿಲ್ ಸ್ಪ್ರಿಂಗ್ ಆ್ಯಂಡ್ ಶಾಕ್ ಅಬ್ಸಾರ್ಬರ್ ಆ್ಯಂಡ್ FDD ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಬೂಟ್ ಸ್ಪೇಸ್ನ ನೋಡೋದಾದರೆ ಇದು ಪವರ್ ಟೈಲ್ ಗೇಟ್ ಅನ್ನೋದು ಅವೈಲೇಬಲ್ ಇರುತ್ತೆ. ನಾವು ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಎಷ್ಟೊಂದು ಸ್ಪೇಸ್ ಅನ್ನೋದು ಅವೈಲೇಬಲ್ ಇದೆ. ಇದು ವೆಹಿಕಲ್ ಅಡ್ವೆಂಚರ್ಗಳಿಗೆ ಹೋಗಲಿಕ್ಕೆ, ಅದಕ್ಕೆಲ್ಲ ಲಾಂಗ್ ರೈಡ್ ಅದಕ್ಕೆ ಮೇನ್ ಆಗಿರೋದ್ರಿಂದಲೂ ನಿಮಗೆ ತುಂಬ ಬೂಟ್ ಸ್ಪೇಸ್ ಅನ್ನೋದು ಕೊಟ್ಟಿರ್ತಾನೆ. ನೋಡಿ ಎಷ್ಟೊಂದು ಬೂಟ್ ಸ್ಪೇಸ್ ಇದೆ. 622 ಲೀಟರ್ ಬೂಟ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಆ 2 ಸೀಟ್ಸ್ ಇದಾವಲ್ಲ, ಅಂದರೆ ಬ್ಯಾಕ್ ಸೀಟ್ಸು, ಅವನ್ನ ನಾವು ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿದ್ರೆ 1257 ಲೀಟರ್ಸ್ ಬೂಟ್ ಸ್ಪೇಸ್ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ ಇದು ಪಂಚರ್ ಕಿಟ್ಟು ಇರುತ್ತೆ, ಇದರಲ್ಲಿ ಬೂಟ್ ಲ್ಯಾಂಪ್ ಇರುತ್ತೆ, ಮತ್ತು ಇದು ಟೂಲ್ ಕಿಟ್ಸ್ ಆಲ್ಸೋ ಅವೈಲೇಬಲ್ ಇರ್ತವೆ ಇದರಲ್ಲಿ. ಸೊ ನಿಮಗೆ ಎಲ್ಲಾದರೂ ಇಬ್ಬರೇ ಹೋಗುವಾಗ ಲಾಂಗ್ ರೈಡು ಆ ಥರ ನಾವು ಆ ಸೀಟ್ನ ಫೋಲ್ಡ್ ಮಾಡಿಬಿಟ್ಟು, ನೋಡಿ ಪವರ್ದು ಆಲ್ಸೋ ಕೊಟ್ಟಿದ್ದಾನೆ ಬ್ಯಾಕಲ್ಲಿ. ಆ 2 ಸೀಟ್ ಫೋಲ್ಡ್ ಮಾಡಿಬಿಟ್ಟು ತುಂಬ ಲಗೇಜ್ನ ಹಾಕ್ಕೊಂಡು ಹೋಗ್ಬೋದು. 5 ಮೆಂಬರ್ಸ್ ಇದ್ದಾಗ ಇದಿಷ್ಟು ಬೇಜಾನ್ ಆಗುತ್ತೆ. ನೋಡಿ ಇದು ಬಟನ್ನು, ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಅದಾಗೆ ಕ್ಲೋಸ್ ಆಗ್ತಾ ಹೋಗುತ್ತೆ. ಇದು ಪವರ್ ಟೈಲ್ ಗೇಟ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದು ಬೂಟ್ ಸ್ಪೇಸ್ ಬಗ್ಗೆ. ತುಂಬ ಬೂಟ್ ಸ್ಪೇಸ್ ಅವೈಲೇಬಲ್ ಇದೆ. ಇನ್ನು ವೀಲ್ಸ್ ವಿಷಯಕ್ಕೆ ಬಂದರೆ ನಾವು ಪೆಟ್ರೋಲ್ ವೇರಿಯಂಟ್, ಅದು ಮ್ಯಾನ್ಯುವಲ್ ಇರಲಿ ಆಟೋಮೆಟಿಕ್ ಇರಲಿ, ಅದರಲ್ಲಿ 215/65 R17 ವೀಲ್ಸೇ ಬರುತ್ತೆ. ನಿಮಗೆ ಸ್ಪಾರ್ಟ್ ಪ್ಲಸ್ ಪ್ಯೂರಲ್ಲಿ ಸ್ಟೀಲ್ ವೀಲ್ಸ್ ಇರುತ್ತೆ, ಆಮೇಲೆಲ್ಲ ಅಲೆ ವೀಲ್ಸ್ ಬರುತ್ತೆ. ಬಟ್ ಪೆಟ್ರೋಲಲ್ಲಿ ಬರೋದು 17 ಇಂಚ್ ವೀಲ್ಸೇ. ಡೀಸೆಲ್ ಇದರಲ್ಲೆಲ್ಲ ನಿಮಗೆ ಪ್ಯೂರ್ ಪ್ಲಸ್ಸಿಂದ ಹಿಡಿದ್ಬಿಟ್ಟು ಅಡ್ವೆಂಚರ್ವರೆಗೂ 17 ಇಂಚ್ ಅಲೆ ವೀಲ್ಸು. ಅಡ್ವೆಂಚರ್ ಪ್ಲಸ್ಸಲ್ಲಿ ಬಂದುಬಿಟ್ಟು 18 ಇಂಚ್ ವೀಲ್ಸು. ಅಕಾಂಪ್ಲಿಷ್ಡ್ ಪ್ಲಸ್ಸಲ್ಲಿ 19 ಇಂಚ್ ವೀಲ್ಸ್ ಬರ್ತಾ ಹೋಗುತ್ತೆ. ಸೊ ಇಂಜಿನ್ ಬಂದುಬಿಟ್ಟು ಇದರಲ್ಲಿ 3 ಇಂಜಿನ್ಸ್ ಇದ್ದಾವೆ. 1.5 ಲೀಟರ್ ನ್ಯಾಚುರಲ್ ಆಸ್ಪೆಕ್ಟೆಡ್ ರೆವಟ್ರಾನ್ ಪೆಟ್ರೋಲ್ ಇಂಜಿನ್, 1.5 ಲೀಟರ್ TGDI ಹೈಪರಾನ್, ಇದು ಕೂಡ ಪೆಟ್ರೋಲೇ ಬರುತ್ತೆ TGDI. ಮತ್ತು ಇನ್ನೊಂದು ಬಂದುಬಿಟ್ಟು 1.5 ಲೀಟರ್ ಡೀಸೆಲ್ ವೇರಿಯಂಟ್, ಅಂದರೆ ಡೀಸೆಲ್ ಇಂಜಿನ್ ಅನ್ನೋದು ಬರ್ತಾ ಹೋಗುತ್ತೆ. ನಿಮಗೆ ಎಲ್ಲನೂ 1498cc 4 ಸಿಲಿಂಡರ್ ಇಂಜಿನ್, ಎಲ್ಲ 4 ಸಿಲಿಂಡರ್ ಇಂಜಿನ್ನು. ನಿಮ್ಮ ಪವರ್ ಬಂದುಬಿಟ್ಟು ನ್ಯಾಚುರಲ್ ಆಸ್ಪೆಕ್ಟೆಡ್ ಪೆಟ್ರೋಲ್ ಇಂಜಿನ್ಗೆ 106 PS ಅಟ್ 6000 RPM. ಟಾರ್ಕ್ ಬಂದುಬಿಟ್ಟು 145 Nm 2100 RPM ಇರುತ್ತೆ. 1.5 ಲೀಟರ್ TGDI ಹೈಪರಾನ್ಗೆ ಪವರ್ ಬಂದುಬಿಟ್ಟು 160 PS ಅಟ್ 5000 RPM, 255 Nm ಅಟ್ 1750 to 4000 RPM ಇರುತ್ತೆ. ಇನ್ನು 1.5 ಲೀಟರ್ ಕ್ರಿಯೋಜೆಟ್ ಡೀಸೆಲ್ ಇಂಜಿನ್ಗೆ ನೋಡಿದ್ರೆ 118 PS ಅಟ್ 4000 RPM, 260 Nm ಅಟ್ 1500 to 2750 RPM ಇರುತ್ತೆ ಮ್ಯಾನ್ಯಲ್ಗೆ. ಒಂದು ವೇಳೆ ಆಟೋಮೆಟಿಕ್ ಆದರೆ ಟಾರ್ಕ್ ಒಂದು ಚೇಂಜ್ ಆಗುತ್ತೆ, 280 Nm ಅಟ್ 1500 to 2750 RPM ಅನ್ನೋದಿರುತ್ತೆ. ನ್ಯಾಚುರಲ್ ಆಸ್ಪೆಕ್ಟೆಡ್ ಪೆಟ್ರೋಲ್ ಇಂಜಿನ್ನಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, 7 ಸ್ಪೀಡ್ DCA ಇರುತ್ತೆ. ಮತ್ತು 1.5 ಲೀಟರ್ TGDI ಹೈಪರಾನಲ್ಲಿ ಓನ್ಲಿ 6 ಸ್ಪೀಡ್ 80 ಇರುತ್ತೆ ಟಾರ್ಕ್ ಕನ್ವರ್ಟಿಂಗು. ಆಮೇಲೆ 1.5 ಲೀಟರ್ ಕ್ರಿಯೋಜೆಟ್ಟಲ್ಲಿ ಬಂದುಬಿಟ್ಟು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಪ್ಲಸ್ 680. ಇನ್ನು ಮೈಲೇಜ್ ವಿಷಯಕ್ಕೆ ಬಂದರೆ ಅದು ಗಾಡಿ ರೋಡ್ ಮೇಲೆ ಬಂದಮೇಲೆ ನಾವು ಹೇಳ್ಬೋದು, ಅಲ್ಲಿವರೆಗೂ ಪಕ್ಕ ಹೇಳಲಿಕ್ಕಾಗಲ್ಲ. ಬಟ್ ಅಂದಾಜಿಗೆ ನನಗೆ ಅನಿಸೋ ಪ್ರಕಾರ ಏನಂದರೆ 29 TGDI ಹೈಪರಾನ್ ಇಂಜಿನ್ನು 29 ಕಿಲೋಮೀಟರ್ಸ್ವರೆಗೂ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನನಗನ್ಸಿ ಅದು ಒಂದು 22, 23, 24ವರೆಗೂ ಕೊಡ್ಬೋದು ಅನಿಸುತ್ತೆ. ಇನ್ನು 1.5 ಲೀಟರ್ ನ್ಯಾಚುರಲ್ ಆಸ್ಪೆಕ್ಟೆಡ್ ಇಂಜಿನ್ ಬಂದುಬಿಟ್ಟು ಅಂದಾಜಿಗೆ ಒಂದು 15-16 ಕಿಲೋಮೀಟ್ರ್ ಕೊಡ್ಬೋದು ಸಿಟಿಯಲ್ಲಿ. ಹೈವೇಲಿ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಸ್ ಪರ್ ಡಿಪೆಂಡಿಂಗ್ ಅಪಾನ್ ಡ್ರೈವಿಂಗು. ಮತ್ತು ಡೀಸೆಲ್ ಇಂಜಿನ್ ಬಂದುಬಿಟ್ಟು ಅದು ಒಂದು 18-19, ಅದು ಒಂದು ಮತ್ತು ಹೈವೇಲಿ ಬಂದುಬಿಟ್ಟು ಒಂದು 22-23ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ, ಗಾಡಿ ರೋಡಿಗೆ ಬಂದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಎಷ್ಟು ಅಂತ. ಸೊ ಇದಿಷ್ಟು ನಾವು ಈಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನೋಡ್ತಾ ಹೋದ್ವಿ. ಇಂಜಿನ್ನು ಮತ್ತು ಗೇರ್ ಬಾಕ್ಸು, ಮೀನ್ಸ್ ಟ್ರಾನ್ಸ್ಮಿಷನ್ನು ಮತ್ತು ಮೈಲೇಜು ಇದೆಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ವೇರಿಯಂಟ್ಸ್ಗೆ ಹೋಗೋಣ. ಇದು ಫಸ್ಟ್ ಬೇಸ್ ವೇರಿಯಂಟ್ ಬಂದುಬಿಟ್ಟು ಸ್ಮಾರ್ಟ್ ಪ್ಲಸ್ ಅಂತ. ಸೊ ಅದರಲ್ಲಿ ಏನೇನು ಫೀಚರ್ಸ್ ಬರ್ತವೆ ಅಂತಂದರೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ORVM ವಿತ್ ಟರ್ನ್ ಇಂಡಿಕೇಟರ್ಸು, ಎಲೆಕ್ಟ್ರಿಕ್ ಟೈಲ್ ಗೇಟ್ ರಿಲೀಸು, 10.16 ಸೆಂಟಿಮೀಟರ್ ಡಿಜಿಟಲ್ ಕಾಕ್ಪಿಟ್ಟು, LED ಟರ್ನ್ ಇಂಡಿಕೇಟರ್ಸು, ಫ್ರಂಟ್ ಸ್ಲೈಡಿಂಗ್ ಆರ್ಮ್ ರೆಸ್ಟ್ ವಿತ್ ಸ್ಟೋರೇಜು, ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ಸು, ಲೈಟ್ ಸೇಬರ್ LED DRLs ಆ್ಯಂಡ್ ಟೈಲ್ ಲ್ಯಾಂಪು, ಆಲ್ ವೀಲ್ ಡಿಸ್ಕ್ ಬ್ರೇಕ್ಸು, ಸೆಂಟ್ರಲ್ ಲಾಕಿಂಗ್ ವಿತ್ ಪೆಪ್ಸ್ ಕೀ ಫ್ಯಾಬು,
ಡಿಸ್ಕ್ ಬ್ರೇಕ್ಸು ಇದರಲ್ಲಿ ಎಲ್ಲ ವೇರಿಯಂಟಲ್ಲೂ 4 ವೀಲು ಡಿಸ್ಕ್ ಬ್ರೇಕ್ಸೇ ಇರ್ತವೆ, ಇದೊಂದು ಸ್ಪೆಷಾಲಿಟಿ. ಮತ್ತು ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ವಿತ್ ಆಟೋ ಹೋಲ್ಡು, ರೇರ್ ವಿಂಡೋ ಸನ್ಶೇಡು, ಸ್ಮಾರ್ಟ್ ಪಾಸು, ಪ್ರಿಸ್ಮ್ಯಾಟಿಕ್ IRVM, ರೇರ್ ಪಾರ್ಕಿಂಗ್ ಸೆನ್ಸಾರು, ಪೆರಿಮೆಟ್ರಿಕ್ ಅಲಾರಮ್ ಸಿಸ್ಟಮ್, ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ಸು, ಎಕ್ಸ್ಟೆಂಡೆಬಲ್ 8-ವೇ ಸನ್ವೈಸರು, ಆಲ್ ಡೋರ್ಸ್ ಪವರ್ ವಿಂಡೋ, ಸೆಕೆಂಡ್ ರೋ ರೀಡಿಂಗ್ ಲ್ಯಾಂಪ್, 2 ಫ್ರಂಟ್ USB ಟೈಪ್ A+ ಮತ್ತು ಟೈಪ್ C 45 ವೋಲ್ಟು, ರೇರ್ AC ವೆಂಟ್ಸ್ ಇರ್ತವೆ, ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ವೀಲ್ ವಿತ್ ಇಲ್ಯುಮಿನೇಟೆಡ್ ಲೋಗೋ ಇರುತ್ತೆ ಟಾಟಾದು, ಫ್ಲಶ್ ಡೋರ್ ಹ್ಯಾಂಡಲ್ಸ್ ವಿತ್ ವೆಲ್ಕಮ್ ಲೈಟ್ಸ್ ಇರುತ್ತೆ, ಹೈಟ್ ಅಡ್ಜಸ್ಟೇಬಲ್ ಸೀಟ್ ಬೆಲ್ಟ್ಸ್ ಇರ್ತವೆ, ಡ್ಯುಯಲ್ ಟೋನ್ ಹಾರ್ನ್ ಇರುತ್ತೆ, ಐಸೋಫಿಕ್ಸ್ ಇರುತ್ತೆ, ಇದಿಷ್ಟು ಇರ್ತವೆ. ಮತ್ತು ಅಲ್ಲದೆ ಇನ್ನು ಎಲೆಕ್ಟ್ರಾನಿಕ್ ಟೆಂಪರೇಚರ್ ಕಂಟ್ರೋಲರ್ ಇರುತ್ತೆ, 12 ವೋಲ್ಟು ಪವರ್ ಔಟ್ಲೆಟ್, ಇನ್ನು ಬೂಟ್ ವಿತ್ ಲ್ಯಾಂಪ್ ಇರುತ್ತೆ, ಅದು ಬೂಟ್ ಸ್ಪೇಸ್ ಹಿಂದೆ ಇರುತ್ತಲ್ಲ ಡಿಕ್ಕಿ ಅದರಲ್ಲಿ ಲ್ಯಾಂಪ್ ಇರುತ್ತೆ. ಆಮೇಲೆ ಪವರ್ ಪ್ಲಗ್ ಕೂಡ ಇರುತ್ತೆ, ಪಂಕ್ಚರ್ ರಿಪೇರ್ ಕಿಟ್ ಇರುತ್ತೆ ಇದರಲ್ಲಿ ಸ್ಪೆಷಲ್ಲು, ಡ್ಯುಯಲ್ ಟೋನ್ ರೂಫ್ ಅನ್ನೋದು ಇರುತ್ತೆ, ರೂಫು ಡ್ಯುಯಲ್ ಟೋನ್ ಬರುತ್ತೆ ಇದರಲ್ಲಿ ಬೇಸಿಂದಲು. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಕೂಡ ಇರುತ್ತೆ ವಿತ್ 20 ಫೀಚರ್ಸ್ ಇರ್ತವೆ ಅದರಲ್ಲಿ. ಸೊ ಇದಿಷ್ಟು ಬರುತ್ತೆ ಬೇಸ್ ವೇರಿಯಂಟಲ್ಲಿ. ಕ್ಲೋಸ್ ಆಗ್ತಾ ಇದೆ. ಇನ್ನು ಸೆಕೆಂಡ್ ವೇರಿಯಂಟು ಅಂದರೆ ಪ್ಯೂರ್ ಬರುತ್ತೆ. ಪ್ಯೂರಲ್ಲಿ ಏನಂದರೆ ಈಗ ಬೇಸಲ್ಲಿ ಹೇಳಿದ್ವಲ್ಲ ಅವೆಲ್ಲ ಇದ್ಬಿಟ್ಟು ಎಕ್ಸ್ಟ್ರಾ ಬರೋಂಥವು ಏನಂದರೆ ಇದರಲ್ಲಿ 26.03 ಸೆಂಟಿಮೀಟರ್ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ 8 ಸ್ಪೀಕರ್ಸ್ ಇರ್ತವೆ, 4 ಸ್ಪೀಕರ್ಸು ಪ್ಲಸ್ 4 ಟ್ವೀಟರ್ಸು. ಆಮೇಲೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ರೇರ್ ಕ್ಯಾಮ್ರಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ರೇರ್ ಕ್ಯಾಮ್ರಾ ವಿತ್ ಪಾರ್ಕ್ ಅಸಿಸ್ಟ್ ಗೈಡ್ಸ್. ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟಬಲ್ ORVMs ಬರ್ತವೆ ಇಲ್ಲಿಂದ, ವಿತ್ ಆಟೋ ಫೋಲ್ಡಿಂಗ್ ಇರುತ್ತೆ. ಡ್ರೈವಿಂಗ್ ಮೋಡ್ಸ್ ಇರ್ತವೆ ಇಲ್ಲಿಂದ, ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಸಿಟಿ, ಮತ್ತು ಸ್ಪೋರ್ಟ್ಸ್ ಬೇಕಂದರೆ ಸ್ಪೋರ್ಟ್ಸು ಮೋಡ್ಗೂ ಹಾಕ್ಕೋಬೋದು. ಕ್ರೂಸ್ ಕಂಟ್ರೋಲು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಬರುತ್ತೆ, ಹಿಲ್ಸ್ ಸೈಡು ಹಂಗೆ ಹೋಗುವಾಗ ಎಲ್ಲಾದರೂ ಸ್ಟಾಪ್ ಕೊಟ್ಟು ಮೂವ್ಮೆಂಟ್ ಮಾಡ್ತೀವಲ್ಲ ಹಾಗೆ. ಆಮೇಲೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ. ಟ್ರೂ ಫ್ರಂಟ್ USB ಬರುತ್ತೆ, ಟೈಪ್ A ಮಲ್ಟಿಮೀಡಿಯಾ ಪ್ಲಸ್ ಟೈಪ್ C 45 ವೋಲ್ಟು. ಆಮೇಲೆ ಶಾರ್ಕ್ ಫಿನ್ ಆ್ಯಂಟೆನಾ ವಿತ್ GPS ಬರುತ್ತೆ ಶಾರ್ಕ್ ಫಿನ್ ಆ್ಯಂಟೆನಾ. ಮತ್ತು ಮೋನೋಸ್ಟೇಬಲ್ ಶಿಫ್ಟರ್ ಬರುತ್ತೆ. 250+ ನೇಟಿವ್ ವಾಯ್ಸ್ ಅಸಿಸ್ಟ್ ಕಮ್ಯಾಂಡ್ಸ್ ಇನ್ 6 ಲ್ಯಾಂಗ್ವೇಜಸ್. ನೋಡಿ ಇದೊಂದು ಒಳ್ಳೆ ಪಾಯಿಂಟು, ಅದೇ ಆ್ಯಡ್ ಆಗಿದೆ. ಆಮೇಲೆ ಪ್ಯಾಡಲ್ ಶಿಫ್ಟರ್ ಆಟೋಮೆಟಿಕ್ಸ್ಗೆ ಬರುತ್ತೆ, ಪ್ಯಾಡಲ್ ಶಿಫ್ಟರ್ ಅನ್ನೋದು. ಸೊ ಅದು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಮೋನೋಸ್ಟೇಬಲ್ ಶಿಫ್ಟರು ಮತ್ತು ಪ್ಯಾಡಲ್ ಶಿಫ್ಟರ್ ಎರಡು ಆಟೋಮೆಟಿಕ್ಗೆ ಬರೋದು 680 ಆ್ಯಂಡ್ 7DC ಆಗಿ. ಸೊ ಇದಿಷ್ಟು ಪ್ಯೂರು. ಸೊ ಇಲ್ಲಿವರೆಗೂ ನಮಗೆ ಪ್ಯಾನರಾಮಿಕ್ ಸನ್ರೂಫ್ ಬಂದಿಲ್ಲ. ನೆಕ್ಸ್ಟು ಪ್ಯೂರ್ ಪ್ಲಸ್ಸಲ್ಲಿ ನಮಗೆ ಪ್ಯಾನರಾಮಿಕ್ ಸನ್ರೂಫ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಇನ್ನೆಲ್ಲ ವೇರಿಯಂಟಲ್ಲೂ ಅದು ವಾಯ್ಸ್ ಅಸಿಸ್ಟೆಡ್ ಪ್ಯಾನರಾಮಿಕ್ ಸನ್ರೂಫು ಫಿಕ್ಸ್ ಆಗಿದ್ದೇ ಇರುತ್ತೆ. ಆಮೇಲೆ ಆಟೋ ಹೆಡ್ ಲ್ಯಾಂಪ್ಸು ಪ್ಯೂರ್ ಪ್ಲಸ್ ವೇರಿಯಂಟಲ್ಲಿ ಥರದ್ದು, ರೈನ್ ಸೆನ್ಸಿಂಗ್ ವೈಪರ್ಸ್ ಬರ್ತವೆ. ಅಲಾಯ್ ವೀಲ್ಸ್ ಅನ್ನೋದು ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಎಲ್ಲ ಇಂಜಿನ್ ಇದರಲ್ಲೂ. ಆಮೇಲೆ ಡ್ಯುಯಲ್ ಝೋನ್ ಫುಲ್ಲಿ ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ ಬರುತ್ತೆ. ರೇರ್ 2x65 ವ್ಯಾಟ್ಸ್ ಮತ್ತು USB ಮತ್ತು C ಚಾರ್ಜರ್ಸು ಬರ್ತಾ ಹೋಗುತ್ತೆ. 1 ಶಾಟ್ ಅಪ್ ಆ್ಯಂಡ್ ಡೌನ್ ವಿತ್ ಆ್ಯಂಟಿ ಪಿಂಚ್ ಡ್ರೈವರ್ ವಿಂಡೋ ಕೂಡ ಬರುತ್ತೆ. ಹಿಡನ್ ರೀರ್ ವೈಪರು ವಿತ್ ವಾಷರು. ಆಮೇಲೆ ರೇರ್ ಡಿಫಾಗರ್ ಅನ್ನೋದು ಇಲ್ಲಿಂದಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಡ್ವೆಂಚರ್ಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೈ ಫೀಚರ್ಸ್ ಅನ್ನೋದು ಕೊಡ್ತಾ ಹೋಗ್ತಾನೆ, ಅವೇನೋ ನೋಡೋಣ. ಸೊ ಅಡ್ವೆಂಚರಲ್ಲಿ ಬಂದುಬಿಟ್ಟು ಆಲ್ ಫೀಚರ್ಸ್ ಆಫ್ ಪ್ಯೂರ್ ಪ್ಲಸ್, ಇಲ್ಲಿವರೆಗೆ ಏನು ನೋಡ್ತಾವೆ ಅವೆಲ್ಲ ಇದ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಚೇಂಜ್ ಆಗ್ತಾ ಹೋಗೋಂಥವು, ಅಪ್ಗ್ರೇಡ್ ಆಗೋಂಥವು ಮತ್ತು ಬರೋಂಥವು ಏನಂದರೆ 360 ಡಿಗ್ರಿ HD ಸರೌಂಡ್ ವ್ಯೂ ಸಿಸ್ಟಮ್ ವಿತ್ 4 ಸೈಟ್ ಬ್ಲೈಂಡ್ ಸ್ಪಾಟ್ ಅನ್ನೋದು ಇದರಲ್ಲಿ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾ. ಮತ್ತು ಫ್ರಂಟ್ LED ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಫಂಕ್ಷನ್ನು ಬರ್ತವೆ. ಫ್ರಂಟ್ ಪಾರ್ಕ್ ಸೆನ್ಸರ್ಸ್ ಬರ್ತವೆ. ಆಮೇಲೆ 17.78 ಸೆಂಟಿಮೀಟರ್ ಡಿಜಿಟಲ್ ಕಾಕ್ಪಿಟ್ ಅನ್ನೋದು ಬರ್ತಾ ಹೋಗುತ್ತೆ. ಆಮೇಲೆ ಲೆದರ್ ರ್ಯಾಪ್ಡ್ ಸ್ಟೀರಿಂಗ್ ವೀಲು, ಲೆದರೆಟ್ಟೆ ರ್ಯಾಪ್ಡ್ ಗೇರ್ ಶಿಫ್ಟರು ಮತ್ತು ರೂಫ್ ರೇಲ್ಸು, ಸ್ಮಾರ್ಟ್ ಸ್ಲೈಡ್ ಪಾರ್ಸಲ್ ಟ್ರೇ ಅನ್ನೋದು ಬರುತ್ತೆ ಅಡ್ವೆಂಚರಲ್ಲಿ.
ಇನ್ನು ಅಡ್ವೆಂಚರ್ ಪ್ಲಸ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಭಾಳ ಫೀಚರ್ಸ್ ಕೊಡ್ತಾ ಹೋಗಿದ್ದಾನೆ. ಅವೇನೆಂದರೆ ಅಡ್ವೆಂಚರಲ್ಲಿರೋಂಥ ಫೀಚರ್ಸು ಪ್ಲಸ್ ಸೂಪರ್ ಗ್ಲೈಡ್ ಸಸ್ಪೆನ್ಷನ್ ವಿತ್ FDD ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಡ್ವೆಂಚರ್ ಪ್ಲಸ್ಸು ಅಕಾಂಪ್ಲಿಷ್ಡ್ ಪ್ಲಸ್ಗೆ ಸಸ್ಪೆನ್ಷನ್ನು. ಆಮೇಲೆ 31.24 ಸೆಂಟಿಮೀಟರ್ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನು ಬರುತ್ತೆ ಇಲ್ಲಿ 26 ಇರೋವಂಥದ್ದು ಪ್ಯೂರಲ್ಲಿ. ಆಮೇಲೆ ಇಲ್ಲಿಂದ ನಮಗೆ 31.24 ಸೆಂಟಿಮೀಟರ್ ಬರುತ್ತೆ. ಆಮೇಲೆ 26.03 ಸೆಂಟಿಮೀಟರ್ ಡಿಜಿಟಲ್ ಕಾಕ್ಪಿಟ್ ವಿತ್ ನ್ಯಾವಿಗೇಷನ್ನು ಬರುತ್ತೆ. 10.16 ಇದ್ದಿದ್ದು 26.03 ಸೆಂಟಿಮೀಟರ್ ಆಗುತ್ತೆ. ಟೆರೈನ್ ಮೋಡ್ಸ್ ಅನ್ನೋದು ಕೊಟ್ಟಿದ್ದಾನೆ ಇಲ್ಲಿ. ನಾವು ನಾರ್ಮಲ್ ಲ್ಯಾಂಡಲ್ಲಿದ್ದಾಗ ನಾರ್ಮಲ್ ಮೋಡ್ ಆನ್ ಮಾಡ್ಕೋಬೋದು, ವೆಟ್ ಲ್ಯಾಂಡ್ಸ್ ಇದ್ದರೆ ವೆಟ್ ಆನ್ ಮಾಡ್ಕೋಬೋದು, ಮತ್ತು ರಫ್ ಲ್ಯಾಂಡ್ಸ್ಗೆ ರಫ್ ಅನ್ನೋದು ಆನ್ ಮಾಡ್ಕೊತ ಹೋಗ್ಬೋದು. ವಿತ್ ಸೆಲೆಕ್ಟರ್ ನಾವ್ ಇರುತ್ತೆ. 3 ಲೈಟ್ಸ್ ಬರ್ತವೆ ಡ್ಯಾಶ್ ಬೋರ್ಡಲ್ಲಿ. ರೇರ್ ಸೀಟ್ ವಿತ್ 2 ಸ್ಟೇಜ್ ರಿಕ್ಲೈನ್ ಆ್ಯಂಡ್ 60-40 ಸ್ಪ್ಲಿಟ್ ಅನ್ನೋದು ಬರುತ್ತೆ. ರೇರ್ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸು ಬರುತ್ತೆ. ಕೂಲ್ಡ್ ಗ್ಲೌ ಬಾಕ್ಸ್ ಬರುತ್ತೆ. ಗ್ಲೋ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಕೂಲಿಂಗ್ ಮಾಡ್ಕೋಬೋದು. ಎಕ್ಸ್ಟೆಂಡಬಲ್ 8-ವೇ ಸನ್ವೈಸರ್ ವಿತ್ ಇಲ್ಯುಮಿನೇಟೆಡ್ ಮಿರರ್. 2 ಫ್ರಂಟ್ 65 ವೋಲ್ಟ್ USB-C ಮಲ್ಟಿಮೀಡಿಯಾ ಪ್ಲಸ್ ಚಾರ್ಜಿಂಗು. ಬಾಸ್ ಮೋಡ್ ಬರುತ್ತೆ. ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಬರುತ್ತೆ. ಅಡ್ಜಸ್ಟಬಲ್ ರಿಯರ್ ಹೆಡ್ ರೆಸ್ಟ್ ಬರುತ್ತೆ. ರೇರ್ ಆಕ್ಯುಪೆಂಟ್ ಸೆನ್ಸಾರು, ಸ್ಮಾರ್ಟ್ ಫ್ರಂಟ್ ಸೀಟ್, ಬ್ಯಾಕ್ ಪಾಕೆಟ್ಸ್ ಅನ್ನೋದು ಬರುತ್ತೆ. ಸೊ ಇದಿಷ್ಟು ಅಡ್ವೆಂಚರಲ್ಲಿ ಬರ್ತಕ್ಕಂತಹ ಒಂದು ಫೀಚರ್ಸ್. ಸೊ ಇನ್ನು ನೆಕ್ಸ್ಟ್ ವೇರಿಯಂಟಲ್ಲಿ ಇನ್ನೂ ಅಪ್ಗ್ರೇಡೆಡ್ ಆಗಿದೆ. ಏನಂದರೆ ಇನ್ನು ನಾವು ಅಕಾಂಪ್ಲಿಷ್ಡ್ಗೆ ಬಂದರೆ ವೇರಿಯಂಟ್ಗೆ ಅದು ಎಲ್ಲ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅಡಾಸ್. ಅಂದರೆ ಮೈನ್ ಫೀಚರ್ಸ್ ಬಂದುಬಿಟ್ಟು ಅಡಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತು ಮ್ಯೂಸಿಕ್ ಸಿಸ್ಟಮ್ ಅನ್ನೋದು ಬರುತ್ತೆ. ಇದರಲ್ಲಿ ಮೇಯ್ನಾಗಿ ಡಾಲ್ಬಿ 5.1 ವಿತ್ ಡಾಲ್ಬಿ ಅಟ್ಮಾಸ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇದು ಥಿಯೇಟ್ರಲ್ಲಿ ಇತ್ತೀಚೆಗೆ ಯೂಸ್ ಆಗ್ತಾ ಇರೋವಂಥದ್ದು. ಇತ್ತೀಚೆಗೆ ಅಂದರೆ ಆಗಲೇ 1-2-3 ವರ್ಷ ಆಯ್ತೇನೋ ಹೊಸದಾಗಿ ಕ್ರಿಯೇಟ್ ಆಗಿರೋವಂಥ ಒಂದು ಮ್ಯೂಸಿಕ್ ಸಿಸ್ಟಮ್ ಅದು. ಫುಲ್ ಸರೌಂಡ್ ಯಾವ್ಯಾವ ಕಡೆ ನಮಗೆ ವಿಜುವಲಿಟಿ ಕಾಣಿಸ್ತಾ ಇರುತ್ತೋ ಆ ಸೈಡೆಲ್ಲ ಮ್ಯೂಸಿಕ್, ಅಂದರೆ ಫ್ರಂಟು, ಬ್ಯಾಕು, ಲೆಫ್ಟು, ರೈಟು ಎಲ್ಲ ಇದಿರುತ್ತೆ. ಸೊ ಅಂಥ ಒಂದು ಮ್ಯೂಸಿಕ್ ಸಿಸ್ಟಮ್ ಈ ಗಾಡಿಯಲ್ಲಿ ಕೊಟ್ಟಿದ್ದಾನೆ. ಸೊ ನಾವು ಫೀಚರ್ಸ್ ನೋಡ್ತಾ ಹೋದರೆ ಅಡಾಸ್ L2 ವಿತ್ 13 ಕೀ ಫೀಚರ್ಸ್ ಬರುತ್ತೆ. ಅವೇನೆಂದರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವಿತ್ ಸ್ಟಾಪ್ ಆ್ಯಂಡ್ ಗೋ, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಫಾರ್ ಪೆಡೆಸ್ಟ್ರಿಯನ್ನು, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಫಾರ್ ಕಾರು, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಫಾರ್ ಸೈಕ್ಲಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗು, ಲೇನ್ ಕೀಪ್ ಅಸಿಸ್ಟು, ಲೇನ್ ಸೆಂಟ್ರಿಂಗ್ ಸಿಸ್ಟಮ್, ಅಡ್ವಾನ್ಸ್ ಸ್ಟೀರಿಂಗ್ ಅಸಿಸ್ಟು, ಹೈ ಬೀಮ್ ಅಸಿಸ್ಟು, ಟ್ರಾಫಿಕ್ ಸೈನ್ ರಿಕಗ್ನಿಷನ್ನು, ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗು ಫಾರ್ ಪೆಡೆಸ್ಟ್ರಿಯನ್ನು, ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಫಾರ್ ಕಾರು, ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಫಾರ್ ಸೈಕ್ಲಿಸ್ಟು. ಮತ್ತೆ ಬರೋಂಥ ಫೀಚರ್ಸ್ ಅಂದರೆ ಹೈಪರ್ ಹಡ್ ವಿತ್ ಮಲ್ಟಿ ಕಲರ್ ಗೈಡ್ಸು, ಡಾಲ್ಬಿ 5.1 ವಿತ್ ಡಾಲ್ಬಿ ಅಟ್ಮೋಸು, 12 JBL ಬ್ಲ್ಯಾಕ್ ಸ್ಪೀಕರ್ಸ್ ವಿತ್ ಸೆಂಟ್ರಲ್ ಸ್ಪೀಕರು, ಸಬ್ ವೂಫರು ಆ್ಯಂಡ್ ಸೋನಿಕ್ ಶಾಫ್ಟ್ ಸೌಂಡ್ ಬಾರ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಹಾರ್ಮನ್ ಆಡಿಯೋ ವರ್ಕ್ಸ್ ಎನ್ಹ್ಯಾನ್ಸ್ಡ್ ವಿತ್ 13 JBL ಆಡಿಯೋ ಮೋಡ್ಸ್. ಇದು JBL ಆಡಿಯೋ ಮೋಡ್ಸು ಸ್ಪೀಕರ್ಸ್ ಅನ್ನೋದು ಬರ್ತಾ ಹೋಗ್ತವೆ. ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಹೋಗ್ತವೆ ಇಲ್ಲಿಂದ. 6-ವೇ ಪವರ್ ಡ್ರೈವರ್ ಸೀಟು, ವೈರ್ಲೆಸ್ ಚಾರ್ಜರು, ಪಡಲ್ ಲ್ಯಾಂಪ್ಸು, ಎಕ್ಸ್ಪ್ರೆಸ್ ಕೂಲಿಂಗು, ಲೆದರೆಟ್ ಇಂಟೀರಿಯರ್ಸು, ಮೂಡ್ ಲೈಟ್ಸ್, ಸೆಂಟ್ರಲ್ ಕನ್ಸೋಲ್ ಅದರಲ್ಲೇ ಬರ್ತಾ ಹೋಗ್ತವೆ. ಸೊ ಇದು ಎಲ್ಲ ಅಕಾಂಪ್ಲಿಷ್ಡ್. ಇನ್ನು ನೆಕ್ಸ್ಟ್ ಫೈನಲ್ ಟಾಪ್ ಎಂಡ್ ಅಂದರೆ ಅಕಾಂಪ್ಲಿಷ್ಡ್ ಪ್ಲಸ್ಸು. ಸೊ ಅದರಲ್ಲಿ ಅಡಾಸ್ನ ಇನ್ನೂ ಇಂಪ್ರೂವ್ ಮಾಡಿಬಿಟ್ಟು ಕೊಟ್ಟಿದ್ದಾನೆ. ಮತ್ತು ಮೇಯ್ನಾಗಿ ಟ್ರಿಪಲ್ ಸ್ಕ್ರೀನ್ ಅನ್ನೋದು ಇರುತ್ತೆ. ಫುಲ್ಲು ನಮಗೆ ಕಾರ್ ಫ್ರಂಟ್ ಡ್ಯಾಶ್ಬೋರ್ಡ್ ಫುಲ್ ಇರುತ್ತೆ ಟ್ರಿಪಲ್ ಸ್ಕ್ರೀನ್ ಅನ್ನೋದು. ಸೊ ಅದು ಮೈನ್ ಫೀಚರ್ಸ್ ಆಗಿ ನಾವು ನೋಡ್ತಾ ಹೋದರೆ ಹಾರಿಜಾಂಟ್ ವ್ಯೂ ಟ್ರಿಪಲ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇದು ಮೈನ್ ಫೀಚರ್. ಆಮೇಲೆ ಅಡಾಸ್ L2 ಪ್ಲಸ್ ವಿತ್ 22 ಕೀ ಫೀಚರ್ಸ್ ಬರುತ್ತೆ. ಅದೇನೆಂದರೆ ಇಂಟೆಲಿಜೆಂಟ್ ಸ್ಪೀಡ್ ಅಸಿಸ್ಟ್ ವಿತ್ ಟ್ರಾಫಿಕ್ ಸೈನು, ಇಂಟೆಲಿಜೆಂಟ್ ಸ್ಪೀಡ್ ಅಸಿಸ್ಟ್ ವಿತ್ ಮ್ಯಾಪು, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ನು, ಲೇನ್ ಚೇಂಜ್ ಅಲರ್ಟು, ರೇರ್ ಕ್ರಾಸ್ ಟ್ರಾಫಿಕ್ ಅಲರ್ಟು, ರೇರ್ ಕೊಲಿಷನ್ ವಾರ್ನಿಂಗು, ಡೋರ್ ಓಪನ್ ಅಲರ್ಟು, ಬ್ಲೈಂಡ್ ಸ್ಪಾಟ್ ವ್ಯೂ ಮಾನಿಟರು, ಓವರ್ ಸ್ಪೀಡ್ ಅಲರ್ಟು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವಿತ್ ಸ್ಟಾಪ್ ಆ್ಯಂಡ್ ಗೋ. ಇಲ್ಲಿಂದ ಅವೆಲ್ಲ ನಾನು ಅಲ್ಲಿ ಹೇಳಿದ್ನಲ್ಲ ಅಕಾಂಪ್ಲಿಷ್ಡಲ್ಲಿ. ಸೊ ಅವೇ ಫೀಚರ್ಸು ಅಡಾಸು ಬರ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಎಕ್ಸ್ಟ್ರಾಗಿ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಆ್ಯನಿಮೇಷನ್ನು, ನೈಟ್ ಸೇವರ್ ಬೈ LED ಬೂಸ್ಟರ್ ಹೆಡ್ ಲ್ಯಾಂಪು, ಪ್ರೋಗ್ರೆಸಿವ್ ಸೈಡ್ ಇಂಡಿಕೇಟರ್ಸು, ಬ್ರೀತ್ IQ ಪ್ಯೂರಿಫೈಯರ್ ವಿತ್ AQI ಡಿಸ್ಪ್ಲೇ, ಪವರ್ ಟೇಲ್ ಗೇಟ್ ವಿತ್ ಗೆಸ್ಚರ್ ಕಂಟ್ರೋಲು. ನೋಡಿ ಇದು ಪವರ್ ಟೇಲ್ ಗೇಟ್ ವಿತ್ ಗೆಸ್ಚರ್ ಕಂಟ್ರೋಲ್ ಇಲ್ಲಿ ಬರುತ್ತೆ. 6-ವೇ ಪವರ್ ಡ್ರೈವರ್ ಸೀಟ್ ವಿತ್ ಮೆಮೊರಿ ಆ್ಯಂಡ್ ವೆಲ್ಕಮ್ಮು, 2 ರೇರ್ 6 ವೋಲ್ಟ್ USB-C ಮಲ್ಟಿಮೀಡಿಯಾ ಪ್ಲಸ್ ಚಾರ್ಜಿಂಗ್ ಬರುತ್ತೆ. ಆಮೇಲೆ ಐರಾ ಕನೆಕ್ಟೆಡ್ ಕಾರ್ ಸೂಟ್ ಆಲ್ಸೋ ಆ್ಯಡ್ ಆಗುತ್ತೆ ಇದರಲ್ಲಿ. ಅಡಾಸ್ ಪ್ಲಸ್ ಐರಾ ಕೂಡ ಆ್ಯಡ್ ಆಗುತ್ತೆ. ಐರಾದಲ್ಲಿ ಯೂಸರ್ ವೆಲ್ಕಮ್ ಮೆಸೇಜು ವಾಯ್ಸಲ್ಲಿ, ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮೋಡು, ಕಮಿಟ್ ಟು ಹೋಮು, ಕಮಿಟ್ ಟು ಆಫೀಸು, ರಿಲ್ಯಾಕ್ಸ್ ಮೋಡು, ಮೀ ಸ್ಪೇಸ್ ವಿತ್ 5 ಪರ್ಸನಲೈಸೇಷನ್ ಆಪ್ಷನ್ಸ್ ಬರುತ್ತೆ. ಆಮೇಲೆ +73 ಕನೆಕ್ಟೆಡ್ ಫೀಚರ್ಸ್ ಅನ್ನೋದು ಬರ್ತಾ ಹೋಗ್ತವೆ.
ಸೊ ಇನ್ನು ಆರ್ಕೆಡ್ ಸ್ಯೂಟು, ಆಟೋ ಡಿಮ್ಮಿಂಗ್ IR/VM, ರೇರ್ ಫಾಗ್ ಲ್ಯಾಂಪ್ಸು, ರೇರಲ್ಲಿ ಕೂಡ ಫಾಗ್ ಲ್ಯಾಂಪ್ಸ್ ಬರ್ತವೆ. ಅಮೆಜಾನ್ ಅಲೆಕ್ಸಾ ಇರುತ್ತೆ, H2C C2H, ಮತ್ತು SOS ಎಮರ್ಜೆನ್ಸಿ ಕಾಲು, ಬ್ರೇಕ್ ಡೌನ್ ಕಾಲ್ ಅನ್ನೋದು ಇರುತ್ತೆ. ಇನ್ಬುಲ್ಟ್ ನ್ಯಾವಿಗೇಷನ್ ವಿತ್ ಮ್ಯಾಪಲ್ಸ್ ಆಟೋ. ಸೊ ಇಷ್ಟು ಫೀಚರ್ಸ್ ಅನ್ನೋದು ಬರ್ತಾ ಹೋಗ್ತವೆ. ಇದರಲ್ಲಿ ಕೆಲವು ಫೀಚರ್ಸು ಆಟೋಮೆಟಿಕಲ್ಲಿ ಇರ್ತವೆ, ಮ್ಯಾನ್ಯುಯಲ್ ಇರೋಲ್ಲ. ಕೆಲವು ಬಂದ್ಬಿಟ್ಟು TGD ಹೈಪರ್ ಆ್ಯನು ಡೀಸೆಲಲ್ಲಿ ಇರ್ತವೆ, ಪೆಟ್ರೋಲರೆಲ್ಲ ಇರೋಲ್ಲ. ಆ ಥರ ಎಲ್ಲ ಇರ್ತಾ ಹೋಗ್ತವೆ. ಸೊ ಇದಿಷ್ಟು ಬಂದುಬಿಟ್ಟು ನಿಮಗೆ ಗಾಡಿ ಫೀಚರ್ಸ್ ಅನ್ನೋದು ವೇರಿಯಂಟ್ ವೈಸು, ಫೀಚರ್ ವೈಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗಾಡಿ ಕೂಡ ತೋರಿಸ್ತಾ ಹೋಗಿದ್ದೀನಿ. ಸೊ ನಾನು ಫೀಚರ್ ಒಂದೊಂದನ್ನೇ ಗಾಡಿಯಲ್ಲಿ ತೋರಿಸ್ತಾ ಹೇಳಲಿಕ್ಕಾಗಲ್ಲ, ಅದು ಆಲ್ಮೋಸ್ಟ್ ಒಂದು 2 hours ವೀಡಿಯೋ ಆಗೋಗುತ್ತೆ. ಸೊ ಆದ್ದರಿಂದ ನಾನು ಸುಮ್ಮನೆ ನಿಮಗೆ ಗಾಡಿ ಹೆಂಗಿದೆಯಾ ಅಂತ ನೋಡ್ದಂಗೆ ಆಗಬೇಕು, ಫೀಚರ್ಸು ಕೇಳ್ತಾ ಇರ್ಬೇಕಂತ ನಾನು ಈ ಥರ ಹೇಳಿದ್ದೀನಿ ಸಿಂಪಲ್ಲಾಗಿ. ಇನ್ನು ಪ್ರೈಸ್ ಅನ್ನೋದು ಬಂದುಬಿಟ್ಟು ನಿಮಗೆ ಬೇಸ್ ವೇರಿಯಂಟ್ 14,46,188 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಟಾಪ್ ಎಂಡ್ ಬಂದುಬಿಟ್ಟು 26,84,457, ಅಂದರೆ ಫುಲ್ ಅಲ್ಲಿವರೆಗೂ ಹೈಯೆಸ್ಟ್ ಪ್ರೈಸ್, ಅಲ್ಲಿವರೆಗೂ ವೆಹಿಕಲ್ ಅನ್ನೋದು ಇದೆ. ಸೊ ಇದು ಪ್ರೈಸು. ಇನ್ನೂ ಎಲ್ಲ ವೇರಿಯಂಟ್ಸ್ ಪ್ರೈಸು ಅದೆಲ್ಲ ಇರುತ್ತೆ. ಸೊ ಟಾಟಾ ಗೊತ್ತಲ್ಲ, ಟಾಟಾ ಅಂದ್ರೇ ಬಿಲ್ಟ್, ಆ ಬಿಲ್ಟ್ ಕ್ವಾಲಿಟಿ ಹಂಗಿರುತ್ತೆ, ಅಷ್ಟು ಸ್ಟ್ರಾಂಗಾಗಿರುತ್ತೆ ವೆಹಿಕಲ್ಲು. ಸೊ ನಾವು ನೋಡ್ತಾ ಇದ್ದರೆ ಬಂಪರ್ಸ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮೆಟಲಲ್ಲಿದೆ, ತುಂಬ ಸ್ಟ್ರಾಂಗ್ ಇದೆ ವೆಹಿಕಲ್ ಕೂಡ. ಸೊ ಸಖತ್ತಾಗಿದೆ ವೆಹಿಕಲ್ಲು. ನಿಮ್ಮ ನೋಡ್ಲಿಕ್ಕೂ ಸೇಮ್ ಲ್ಯಾಂಡ್ ರೋವರ್ ಥರ ಕಾಣಿಸ್ತಾ ಹೋಗುತ್ತೆ ನಿಮ್ಮ ರೋಡಲ್ಲಿ ಹೋಗ್ತಾ ಇದ್ದರೆ. ಸೊ ಮೆಟಾಲಿಕ್ ಇದರಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಬಿಲ್ಟ್ ಕ್ವಾಲಿಟಿ ಇರೋಂಥ ವೆಹಿಕಲ್. ಇದು ಟಾಟಾ ಸಿಯರಾ ಅನ್ನೋದು. ನೀವೆಲ್ಲ ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ಪೋಷ್ ಆಗಿದೆ, ಒಳ್ಳೆ ಲಕ್ಸುರಿಯಸ್ ಆಗಿದೆ, ಮತ್ತು ಒಳ್ಳೆ ಕ್ರೇಜಿ ಫುಲ್ ಆಗಿದೆ. ಇದೆ ಹಳೆ ಸಿಯರಾನ ನೆನೆಸ್ಕೊಂಡು ನಾವು ಓಡಿಸ್ಬೋದು, ಅಷ್ಟೊಂದು ಕ್ರೇಜ್ ಆಗಿದೆ. ಸೊ ತುಂಬ ಸಖತ್ತಾಗಿದೆ. ನೀವು ಬುಕ್ಕಿಂಗ್ನ ಆಲ್ಸೋ ಮಾಡ್ಕೋಬೋದು. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸು ಆ ಥರ ಏನಾದರೂ ಇದ್ದರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ID ಅನ್ನೋದು ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ ಸಿಯರಾ ಕಾರ್. ನಮಸ್ಕಾರ.